ಓಂ ಮಂಜುನಾಥಾಯ ನಮಃ. ಇವತ್ತಿನ ವೇಷ ಅದ್ಭುತ. ನಮ್ಮ ಮೇಳಕ್ಕೆ ಅವ ಒಂದು ಹೆಮ್ಮೆ. ನಾಡಪಣ ಸೂಪರ್ ಆತನ ವೀರ್ನಾಟ, ಬಾಲು ಖುಷಿ ಅಂಡಿ. ನನ್ನ ಅಪ್ಪನೇ ನನಗೆ ಹೀರೋ. ಒಂದಲ್ಲ ಒಂದ್ ದಿವಸ ನಾ ಅಪ್ಪನ ತರ ಯಕ್ಷಗಾನ ಮಾಡ್ತೀನಿ. ನೆನ್ನೆ ನಮ್ಮ ಅಪ್ಪನ ಆಟ ನೋಡ್ಲಿಕ್ಕೆ ಹೋಗಿದ್ದೆ. ಹೌದು, ನಿಮ್ಮ ಅಪ್ಪನ ವೇಷ ಸೂಪರ್ ಅಂತೆ. ಹೌದು, ನನ್ನ ಮನೆ ಸಹ ಹೇಳಿದ್ರು. ಸ್ವರ್ಣಲಂಕೆಯೋ ನಾನೇ ಮೈರಾವಣ. ನಿನ್ನೆ ನಮ್ಮ ಅಪ್ಪ ಸ್ಟೇಜಿಗೆ ಬರುವಾಗ ಮಕ್ಕಳೆಲ್ಲ ಎದುರ್ಕೊಂಡ್ರು ಗೊತ್ತಾ? ನಿನ್ನ ಅಪ್ಪನನ್ನ ನೋಡಿದ್ರೆ ನನ್ಗೇನ್ ಹೆದರಿಕೆ ಇಲ್ಲ. ಹೋಗೆ ನಿಮ್ಮಿ ಡುಮ್ಮಿ. ನಿಂತ್ಕೊಳ, ನಿನ್ನ ಬಿಡಲ್ಲ. ನಮ್ಮ ಅಪ್ಪನ ನನ್ಗೇನ್ ಹೆದರಿಕೆ ಇಲ್ಲ. ಅವ್ರು ನನಗ್ ಮುದ್ದು ಮಾಡ್ತಾರ ಗೊತ್ತಾ? ನಮ್ಮ ಅಪ್ಪನೇ ನೀನ್ ಹೊಡೆದು ಬಿಡ್ತಾರೆ, ಸಿದ್ಧ ಪೆದ್ದ. ನಿನ್ನ ಅಪ್ಪನ ಯುದ್ಧದಲ್ಲಿ ನಾನ್ ಸೋಲಿಸ್ತಾನೆ. ನಮ್ಮ ಅಪ್ಪನೇ ಮೈರಾವಣ, ಅವ್ರ ಹತ್ರ ಕತ್ತಿ ಇದೆ. ನಿಮ್ಮ ಅಪ್ಪನಿಗಿಂತ ಜಾಸ್ತಿ ಶಕ್ತಿ ನನ್ಗುಂಟು. ಸಿದ್ಧ ಏಯ್ ನಿಂತ ಹುಡುಗನ ಬಲಿ ಬಲಿ ಹುಡುಗನ ಹುಡುಗಿಯ ಗಾಳಿಂತ ಗಾಳಿಪಟ ಆಡಿಸೋದ? ಬಾ ನಿನ್ನ ಗಾಳಿಪಟ ಆಡಿಸ್ತೇನೆ ಇವತ್ತು. ನಿನ್ನನ್ನು ಫ್ರೈ ಮಾಡ್ತೇನೆ. ಬಾ ಇರು, ನಾನು ಲುಂಗಿ ಕಟ್ಟಿ ಕೊಡ್ತೇನೆ ಇವತ್ತು ನಿನ್ನನ್ನು. ಬಾ ಬಾ. ನಾರಾಯಣಪ್ಪನವ್ರನ್ನ ಸ್ವಲ್ಪ ಬೇಗ ಕರಿತೀರಾ? ಹಾ, ಕರಿತೀನಿ. ನಿಮ್ಮಿ, ಬೇಗ ಬಾ ಇಲ್ಲಿ. ನಿಮ್ಮಿ, ಯಾರೋ ಪೇಪರ್ನವ್ರು ಬಂದಿದ್ದಾರೆ, ಹೋಗಪ್ಪನ್ ಕರಿಯಮ್ಮ. ಚಪ್ಪಲಿ ಬಿಚ್ಚೋಗು. ಅಮ್ಮ,
ಅಪ್ಪ ಹೇಳಪ್ಪ, ಯಾರೋ ಬಂದಿದ್ದಾರೆ ಹೇಳಪ್ಪ. ಅಪ್ಪ ಹೇಳಪ್ಪ. ಇಳಿಯ ಅಮ್ಮ, ನಾನು ರಂಗಸ್ಥಳದಲ್ಲಿ ಕುಡಿದಾಗೆ ನೀನಲ್ಲ ಬೆನ್ನಲ್ಲಿ ಕುಡ್ದ ಮಾರತಿ. ಯಾರೋ ಬಂದಿದ್ದಾರೆ ಹೇಳಪ್ಪ. ಅಮ್ಮ ಅಪ್ಪ ಕಾಫಿ ಕೊಡಮ್ಮ. ಅಮ್ಮ, ಅಯ್ಯೋ ದೇವ್ರೆ. ನಮಸ್ಕಾರ. ನಾನು ಜನವಾಣಿಯಿಂದ ಬರ್ತಾ ಇದ್ದೇನೆ. ನಿಮ್ಮ ಯಕ್ಷಗಾನದ ಒಟ್ಟು ಜೀವನದ ಬಗ್ಗೆ ಒಂದು ಸಣ್ಣ ಇಂಟರ್ವ್ಯೂ ತಗೊಳ್ಳುವ ಅಂತ. ಬಡ್ಚಿ ಬೇಡ, ನಾವೊಂದು ಹೇಳುವುದು, ನೀವು ಇನ್ನೊಂದು ಬರೆಯೋದು. ನಾನು ನೋಡದ ಪೇಪರ್ನವರ ತೆಗ್. ನಾರಾಯಣಪ್ಪ, ನಿಮಗೆ ಬೇಡ, ಆದ್ರೆ ನಿಮ್ಮನ್ನು ನೋಡ್ಲಿಕ್ಕೆ ಬರುವ ಜನರಿಗೆ ಇಲ್ಲಿ ಬೇಡ. ನಾವು ಅಲ್ಲಿ ತೋಟದ ಮೂಲೆಯಲ್ಲಿ ಕೂತ್ಕೊಳ್ಳೋಣ. ನಡೀರಿ. ಓಯ್, ಮೆಲ್ಲ ಮೆಲ್ಲ ನಾರಾಯಣಪ್ಪ. ಬಳಿರೆ ಪರಾಕ್ರಮ ಕಂಠೀರವ. ಬಲ್ಲಿರನಯ್ಯ. ಕರಾವಳಿಯ ಗಂಡು ಮೆಟ್ಟಿನ ಕಲೆಯಾದ ಯಕ್ಷಗಾನದ ತೆಂಕುತಿಟ್ಟಿನ ಇತಿಹಾಸದಲ್ಲಿ ಬಣ್ಣದ ವೇಷಕ್ಕೆ ಯಾರೆಂದು ಬಲ್ಲಿರಿ? ನಾರಾಯಣಪ್ಪ ಎಂದುಕೊಂಡಿದ್ದೇವೆ. ಹಾಗೆಂದುಕೊಳ್ಳಬಹುದು. ನಿಮ್ಮ ಈ ಕುಡಿತಕ್ಕೆ ಕಾರಣ ಅನೇಕವಿದೆ. ನಿಮ್ಮಿ, ನಿನ್ನ ತಂದೆಯ ಫೋಟೋ ಪೇಪರಲ್ಲಿ ಬಂದಿದೆ, ನೋಡಿದ್ಯಾ? ಅಲ್ಲಿ ತೋರ್ಸು. ಕೊಡೋ. ಇದೆಲ್ಲ ನಿನ್ಗೆ ಓದಿದ್ರೆ ಅರ್ಥ ಆಗೋದಿಲ್ಲ. ಸೈಡಿಗೆ ಬಾ, ನಾನು ಓದ್ತೇನೆ. ಕುಡಿತದಲ್ಲಿ ಕಮರಿದ ಕಲಾವಿದರು. ನಿಮ್ಮಪ್ಪಂದೆ ಫಸ್ಟ್ ಕತೆ. ನಿಮ್ಮಿ, ನಿನ್ನ ತಂದೆ ಡೈಲಿ ಟೈಟ್ ಅಂತೆ. ತಲೆ ಮೇಲೆ ಕಿರೀಟ ಇಡುವಾಗ ತಲೆ ಸುತ್ತಿ ಬೀಳ್ತಾರಂತೆ. ಬಣ್ಣ ಹಚ್ಚುವಾಗ ಕೈ ನಡುಕ್ತದಂತೆ. ಯಾವಾಗ್ಲೂ ಟೈಟ್ ಆಗಿ ಬಂದು ನಿನ್ಗೆ ಹೊಡಿತಾರಾ? ಸುಳ್ಳು. ನೀ ಹೇಳೋದೆಲ್ಲ ಸುಳ್ಳು. ಕುಣಿತಕ್ಕಿಂತ ಜಾಸ್ತಿ ಕುಡಿತಾ ಅಂತೆ. ನಾನಪ್ಪಣ್ಣ ಟೈಟ್ ಮಾಸ್ಟರ್. ಸೋದರ ಮರೆಯದಿರಿ, ಅಹಿರಾಮನ ಪಾತ್ರದಲ್ಲಿ ಖ್ಯಾತ ವೇಷಧಾರಿ ಬಣ್ಣದ ನಾರಣಪ್ಪ. ಈಶಾ ಗೋಪಾಲಣ್ಣ, ನಮ್ಮ ನಾಡ ಬಣ್ಣನಿಗೆ ಮೊದಲಿನಾಗೆ ಬಣ್ಣದ ವೇಷ ಮಾಡ್ಲಿಕ್ಕೆ ಆಗೋದಿಲ್ಲಂತೆ. ಅವರಿಗೆ ಬಣ್ಣದ ವೇಷ ಹಾಕ್ಲಿಕ್ಕೆ ಆಗದಿದ್ರೆ ಬೇರೆ ಜನ ಮಾಡಿದ್ರೆ ಆಯ್ತು. ತಮ್ಮಸೆಗೆ ಹೇಳಿದ್ದು ಮಾರ್ರ. ಗೋಪಾಲಣ್ಣ, ಅವರಿಗೆಲ್ಲ ಬಣ್ಣ ಹಾಕುವಾಗ ಮಧ್ಯ ಮಾತಾಡಬಾರ್ದು. ನಾರಾಯಣ, ಇಷ್ಟು ದಿವಸ ಕುಡಿಯೋದು ಆಟ ಮುಗ್ದ ಮೇಲಿತ್ತು. ಸ್ವಲ್ಪ ಜಾಸ್ತಿ ಅಂತ ತಿಳಿದ್ರು ಸುಮ್ಮನಿದ್ದೆ. ಇದು ಬಂದು ಚೌಕಿಗೆ ಸಹ ಬಂದಿದೆ. ಅಲ್ಲ ಸೆಟ್ರೆ, ನನ್ನ ಮನಸ್ಸಲ್ಲಿ ಎಂತ ಉಂಟು ಅಂತ ನನಗೆ ಮಾತ್ರ ಗೊತ್ತು. ನಾನು ಈಗ ಬೇಕಾದರೂ ಕುಡಿಯುವುದನ್ನು ಬಿಡ್ತೇನೆ, ಅಷ್ಟು ಧೈರ್ಯ ನನಗೆ ಉಂಟು.
ಆದ್ರೆ ಆ ಗೋಪಾಲನ ಉಂಟಲ್ಲ ಅದು ಇದು ಅಂತ ಎಂತೆಲ್ಲ ಬಾಗಲುದು ಮರ ಮೂರ್ಗಾಸಿನವ. ಗೋಪಾಲ್ ಅಲ್ಲ, ನಾನು ಹೇಳ್ತೇನೆ. ನಿನ್ನ ಏಸದಲ್ಲಿ ದಮ್ಮಿಲ್ಲ. ಮತ್ತೆ ನಾನು ಕುಡಿಯೋದು ಬಿಡ್ತೇನೆ ಅಂತ ಹೇಳ್ತಿದ್ದಿ. ಅದು ಆಗೋದಿಲ್ಲ. ನೀನು ಗಂಗಸರ ಕುಡಿಯೋದಲ್ಲ, ಅದು ನಿನ್ನನ್ನು ಕುಡಿಯುತ್ತದೆ. ನೀನು ಇವತ್ತು ಏಸೆ ಹಾಕುದು ಬೇಡ. ನಾನು ಬೇಡದಿದ್ರೆ ನೇರವಾಗಿ ಹೇಳಿ ಸೆಟ್ರೆ, ನೀವು ಸುತ್ತಿ ಬಳಸಿ ಮಾತಾಡುವುದು ಬೇಡ. ನಾನು ನಿಮ್ಮ ಮೇಳದಲ್ಲಿ ಇಲ್ಲದಿದ್ರೆ ಯಾವ ನಾಯಿ ಕೂಡ ನಿಮ್ಮ ಮೇಳವನ್ನು ಮೂಸುವುದಿಲ್ಲ. ನೀನು ಬೇಡ ಅಂತ ಹೇಳಲಿಲ್ಲ. ಆದ್ರೆ ನಿನ್ನ ಈ ದೊಡ್ಡಸ್ತಿಕೆ ಮಾತು, ಅದಕ್ಕೊಂದು ವಿಷಯ ಹೇಳ್ತೇನೆ ಕೇಳು. ನೀನು ಬರೋ ಮುಂಚೆ ಈ ಮೇಳ ಇತ್ತು, ನೀನು ಹೋದ ಮೇಲೆ ಕೂಡ ಈ ಮೇಳ ಇರ್ತದೆ. ಸರಿ ಸೆಟ್, ನನ್ನ ನಿಮ್ಮ ಸಂಬಂಧ ಇಲ್ಲಿಗೆ ಮುಕ್ತಾಯ. ಆದ್ರೆ ಸೆಟ್ರೆ, ಮುಂದೆ ಒಂದು ದಿನ ನೀವು ಎಲ್ಲವನ್ನು ಕಳ್ಕೊಂಡು ಮೂಲೆಯಲ್ಲಿ ಕೂತು ಕಣ್ಣೀರು ಹಾಕ್ತಿರಲ್ಲ, ಆಗ ಬರ್ತೇನೆ. ಆಗ ಬರ್ತೇನೆ. ಎಂತ ನಟನಿಗೆ ಎಂಥ ಚಟ. ಈ ಸಲ ನಮ್ಮ ಮನೆಯಲ್ಲಿ ಮಾವಿನಕಾಯಿ ಆಗ್ಲಿ ಒಂದು ಕೊಡಲ್ಲ ಸಿದ್ದಾಗೆ, ಬರೀ ಸುಳ್ಳು ಹೇಳ್ತಾರೆ. ಅಪ್ಪ ಕುಡಿತಾರ? ನಾನಂತೂ ನಂಬೋದಿಲ್ಲ. ಅಪ್ಪಂಗೆ ತಲೆನೋವಿದೆ, ಅದಕ್ಕೆ ಔಷಧಿ ಕುಡಿತಾರೆ. ಇದು ಸ್ಟೇಜ್ ಅಲ್ಲಿ ಮಾಡೋದಕ್ಕಿಂತ ಭಾರಿ ಒಳ್ಳೆದುಂಟು. ಅಪ್ಪ ಬಾಪ ಪ್ಲೀಸ್ ಅಪ್ಪ. ಅಪ್ಪ ಯಾಕಪ್ಪ ಈ ಥರ ಎಲ್ಲ ಮಾಡ್ತಿದ್ಯಾ ಬಾಪ? ಹೆಚ್ಚಿನ ಅವಸ್ಥೆ ಮಾಡ್ತಾರೆ. ನಿಮ್ಮಪ್ಪಂದೆ ಫಸ್ಟ್ ಕತೆ. ಯಾವಾಗ್ಲೂ ಟೈಟ್ ಆಗಿ ಬಂದು ನಿಂಗೆ ಹೊಡಿತಾರಾ? ಸುಳ್ಳು ಸುಳ್ಳು ಸುಳ್ಳು, ನೀ ಹೇಳೋದೆಲ್ಲ ಸುಳ್ಳು. ಅಪ್ಪ ಅಪ್ಪ ಬಾಪ. ಅಮ್ಮ, ಅಯ್ಯೋ ಅಮ್ಮ. ಅಪ್ಪ, ಅಪ್ಪ, ಅಯ್ಯೋ
ಸಾಕು ಸಾಕು ಮೆತ್ತಗೆ ಮೆತ್ತಗೆ ಕರ್ಕೊಂಡು ಬನ್ನಿ. ಹಾ ಎಂತದ ಎಂತ ದಿಬ್ಬಣ ಹೊರಟದ್ದ ಎಂತದ ಇಲ್ಲೆಂತದ ನಡೀತುಂಟ ಏನಣ್ಣ ನೋವು ಬರ್ತಾ ಇದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಎಂತ ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಗಂಡನದ ನನಗೆ ಗೊತ್ತಿಲ್ಲ. ತುಂಬಾ ಗರ್ಭಿಣಿ ಹೆಂಡತಿನ ಆಸ್ಪತ್ರೆಗೆ ಸೇರಿಸುದು ಬಿಟ್ಟು ಇಲ್ಲಿ ಕುಡಿತ ಬಂದು ನಿಂತು ಸಾಯ್ತಿದ್ಯಲ್ಲ ಮಗನೇ, ನೀನು ಒಂದು ಗಂಡಸ. ಎಲ್ಲ ಹೋಗೋಣ, ಇಲ್ವಾ ನೀ ಇಲ್ವಾ ಎಲ್ಲಿಗೆ ಬರುದಿಲ್ಲ. ಅಪ್ಪ ಅಪ್ಪ ಬಿಡಪ್ಪ, ಅಮ್ಮ ಹೊಟ್ಟೆ ನೋವಿದೆ, ಪ್ಲೀಸ್ ಅಪ್ಪ. ನಾನು ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ಅಷ್ಟೇ. ಇದ್ದ ಸ್ವಪ್ನ ಕೇಳಿದ್ದು ಇವಳು ಬಿದ್ದ. ಗಂಡ್ಮಗು ಒಂದು ನಿಮಿಷ, ಒಂದು 1/4 ಗಂಟೆ ಮುಂಚೆ ಕರ್ಕೊಂಡು ಬಂದಿದ್ರೆ ಅವ್ರಿಗಿಷ್ಟು ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ನಿಮ್ಮ ಮಗುವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಹೆರಿಗೆ ನೋವು ಬಂದ ಕೂಡಲೇ ಬರೋಕೇನಾಗಿತ್ತು? ಜವಾಬ್ದಾರಿ ಇಲ್ವೇನ್ರಿ ನಿಮಗೆ? ಛೇ, ಹೆರಿಗೆ ನೋವು ಬಂದ ಕೂಡಲೇ ಬರೋಕೇನಾಗಿದೆ? ಜವಾಬ್ದಾರಿ ಇಲ್ವೇನ್ರಿ ನಿಮಗೆ? ನಾರಾಯಣ, ನನ್ನ ಮಗುನ ಕೊಂದರಾಯ್ರ. ದೇವ್ರು ಯೋಚನೆ ಮಾಡ್ಲಿಕ್ಕೆ ಬುದ್ಧಿಯನ್ನ ಕೊಟ್ಟ, ಆದ್ರೆ ಆ ಬುದ್ಧಿಯನ್ನ ನೀನು ಸಾರಾಯಿ ಕೈಯಲ್ಲಿ ಕೊಟ್ಟೆ. ನನ್ನ ಮಗುನ ಕೊಂದೆ. ನೆನ್ನೆ ನೀನು ನೀನಾಗಿರ್ಲಿಲ್ಲ. ನನಗೆ ಗೊತ್ತಿರೋ ನಾರಾಯಣ, ಹೀಗೆ ಮಾಡ್ಲಿಕ್ಕಿಲ್ಲ. ನೀನು ಮತ್ತೆ ನೀನಾಗ್ಬೇಕು ನಾರಾಯಣ. ನಡಿ. ಶೆಟ್ರು ಹೇಳಿದ್ದು ನಿಜ. ಎಷ್ಟು ದಿನ ನಾನು ನಾನಾಗಿರ್ಲಿಲ್ಲ. ರಾಕ್ಷಸನ ವೇಷ ಹಾಕ್ತಿದ್ದ ನನಗೆ ನನ್ನೊಳಗೇ ಒಬ್ಬ ರಾಕ್ಷಸ ಇದ್ದಾನೆ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಇಂಥ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದು ಈ ಧರ್ಮಸ್ಥಳದ ಶಿಬಿರ. ಇಲ್ಲಿಗೆ ಬಂದ ಮೇಲೆ ನನ್ನಲ್ಲಿ ಹಲವಾರು ಬದಲಾವಣೆಗಳಾದವು. ಕುಟುಂಬದ ನೆನಪಾಗ್ತಿದೆ, ನನ್ನ ಮಗಳ ನೆನಪಾಗ್ತಿದೆ. ಎಷ್ಟು ವರ್ಷಗಳ ಕಾಲ ಅದೆಷ್ಟು ಕಷ್ಟ ಕೊಟ್ಟೆ, ನನ್ನ ಹೆಂಡತಿಗೆ ಅದೆಷ್ಟು ನೋವು ಕೊಟ್ಟೆ. ಯೋಗ, ಧ್ಯಾನ, ವೈದ್ಯಕೀಯ ಚಿಕಿತ್ಸೆ, ಮಾನಸಿಕ ಸಲಹೆ, ಹೀಗೆ ಎಲ್ಲ ರೀತಿಯಿಂದ ನನ್ನನ್ನು ಹೊಸ ಮನುಷ್ಯನನ್ನಾಗಿ ಇವರು ಮಾಡಿದ್ರು. ಕುಟುಂಬ, ಪ್ರೀತಿ, ಶಾಂತಿಯ ಮಹತ್ವ ಏನು ಅಂತ ಇಲ್ಲಿ ತಿಳ್ಕೊಂಡೆ. ಇದು ನನ್ನ ಪುನರ್ಜನ್ಮ, ಇದು ನನ್ನ ಪುನರ್ಜನ್ಮ. ಹೌದು, ಇದು ನನ್ನ ಪುನರ್ಜನ್ಮ. ಧರ್ಮಸ್ಥಳದ ಈ ಶಿಬಿರಕ್ಕೆ ನನ್ನ ಕೋಟ್ಯಾನುಕೋಟಿ ನಮಸ್ಕಾರಗಳು. ತೆಗೋ ಮಗ ತೆಗೋ, ಹಾರಿಸು ಹಾರಿಸು. ಮೇಲೆ ದಾರ ಉದ್ದ ಬಿಡು ಮಗ.
ಜೀವನವಾಗಲಿ ನವ ವಸಂತ ಹಾಡಲಿ ನವ ಜೀವನವಾಗಲಿ ನವ ವಸಂತ ಹಾಡಲಿ ಸವೆಯುತ್ತಿಗ ಈ ದೇಹದಿ ನವ ಚೇತನ ಮೂಡಲಿ ನವ ಜೀವನವಾಗಲಿ ನವ ವಸಂತ ಹಾಡಲಿ ಸವೆಯುತ್ತಿಗ ಈ ದೇಹದಿ ನವ ಚೇತನ ಮೂಡಲಿ ನವ ಜೀವನವಾಗಲಿ ನವ ವಸಂತ ಹಾಡಲಿ. ನಾರಾಯಣ ಬಾರೋ ಕುಡಿವ. ಅಯ್ಯ ನೋಡ್ವಾ ಎಷ್ಟು ದಿವಸ ಅಂತ. ನಾರಾಯಣ, ಇದು ನಿನ್ನ ಪುನರ್ರಂಗ ಪ್ರವೇಶ. ಆ ಕಲಾದೇವಿ ನಿನ್ನನ್ನು ಕಾಪಾಡಲಿ. ಅಯ್ಯೋ ಹಣ್ಣು ಕಾಯಿ ಬಿಟ್ಟಿಯಲ್ರಿ. ತಂದೆ ತಂದೆ ಈಗ ಬಚ್ಚನೆ ಪುಟ್ಟ. ಈಗ ಬಂದೆ. ಜಾಸ್ತಿ ಆಯ್ತು, ಏನು ಕಾಣಿಸ್ತಿಲ್ವಲ್ಲಪ್ಪ. ಇದಲ್ಲ ಸರಿ ಬನ್ನಿ. ಸಮಾಧಾನ ಅಮ್ಮ, ಸಮಾಧಾನ. ನಮ್ಮಪ್ಪ ನನಗೆ ವಾಪಸ್ ಕೊಡ್ತೀರಾ? ನನ್ನ ತಮ್ಮನ ವಾಪಸ್ ಕೊಡ್ತೀರಾ? ನಮ್ಮಪ್ಪ ಒಳಗಿದ್ದ ರಾಕ್ಷಸ ಯಾರು? ನಡಿಯ ನಡಿಯ, ಕುಡ್ಕೊಂಡು ಗಾಡಿ ಓಡಿಸ್ತೀಯಲ್ಲ ನೀನ್ ಯಾವ ಸೀಮೆ ರಿಪೋರ್ಟ್ರು? ನಡಿ. ನಮ್ಮಪ್ಪನ ಕಿತ್ಕೊಂಡಿದ್ದ ರಾಕ್ಷಸ ಯಾರು? ನಂಗೆ ಉತ್ತರ ಹೇಳಿ, ನಂಗೆ ಉತ್ತರ ಹೇಳಿ. ಯಾರು ಈ ರಾಕ್ಷಸ? ಯಾರು?